ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 14ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:36 ಇರಲಿದೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ದಿನಪೂರ್ತಿ ಇರುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭದ್ರ ಅಥವಾ ವಿಷ್ಟಿ. ಇದು ಈ ದಿನ ಬೆಳಗ್ಗೆ 10:49 ಇರಲಿದೆ. ನಂತರ ಉತ್ತರ ಕರ್ಣ ಭಾವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಗ್ಗೆ 10:47 ಮಧ್ಯಾಹ್ನ 12:23 ಗುಳಿಕ ಕಾಲ ಈ ದಿನ ಬೆಳಗ್ಗೆ 7:35 ಬೆಳಗ್ಗೆ 9:11 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:36 ಅಪರಾಹ್ನ 5:12 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 8:10 ಬೆಳಗ್ಗೆ 9:06 ಹಾಗೆ ಮಧ್ಯಾಹ್ನ 12:49 ಮಧ್ಯಾಹ್ನ 1:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 11:53 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 12:36 ರಾತ್ರಿ 2:25 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:45. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಇದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಹಾಗೆ ಸಂಗೀತ, ನೃತ್ಯ, ನಾಟ್ಯ, ವಿವಾಹ ಇತ್ಯಾದಿಗಳಿಗೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಪ್ರಣಯ ಪಕ್ಷಿಗಳಿಗೆ, ಪ್ರೇಮಿಗಳಿಗೆ, ಪತಿ ಪತ್ನಿಯರಿಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರೇಮ ನಿವೇದನೆ ಆಗುತ್ತೆ. ಹಾಗೆ ಯಾವುದೇ ಒಂದು ಮನರಂಜನೆ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಮನಸ್ಸಿಗೆ ನಿಮಗೆ ಮುದ ನೀಡುವಂಥ ಸನ್ನಿವೇಶಗಳು ಬರುತ್ತೆ. ಹಾಗೆ ನೀವು ಕಷ್ಟಪಟ್ಟಿದ್ರೆ ಸಂಪಾದನೆ ಕೂಡ ಚೆನ್ನಾಗಿರುತ್ತೆ ಈ ದಿನ. ಹಾಗೆ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ
10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 41 ನಿಮಿಷದಿಂದ ಸಂಜೆ 6 ಗಂಟೆ 46 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರ ತುಂಬ ಅನುಕೂಲಕರವಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ಶನಿ ಹೋರದಲ್ಲಿ ಉತ್ತಮವಾದಂತಹ ವ್ಯಾಪಾರಿ ಪ್ರಗತಿ ಇರುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ನಿಮಗೆ ಜಯಪ್ರಾಪ್ತಿಯಾಗುತ್ತೆ. ನಿಮ್ಮ ಪರವಾದ ತೀರ್ಪು ಬರುವಂಥ ಸಾಧ್ಯತೆಗಳು ಈ ದಿನ ಇದೆ, ಅದರಲ್ಲೂ ಈ ಶನಿ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 37 ನಿಮಿಷದಿಂದ ಅಪರಾಹ್ನ 5 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಚಂದ್ರ ಹೊರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವರು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ಈ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಖರೀದಿ ಮಾಡ್ತೀರಿ, ತುಂಬ ಅನುಕೂಲತೆಗಳಿದೆ, ವ್ಯಾಪಾರದಲ್ಲಿ ಪ್ರಗತಿ ಇದೆ, ಅಭಿವೃದ್ಧಿ ಇದೆ. ಹಾಗಾಗಿ ಈ ದಿನ ಚಂದ್ರ ಹೊರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಅಪರಾಹ್ನ 4 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 28 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಚಂದ್ರ ಹೊರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು, ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ, ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿನೇ ಕೆಲವು ಸರ್ಕಾರಿ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಮತ್ತು ನಿಮಗೇನಾದರೂ ಬಿಲ್ಲುಗಳು ಪೆಂಡಿಂಗ್ ಇದ್ದರೆ ಇಂಥದ್ದನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಈ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೂ ಕೂಡ ಈ ರವಿ ಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ನಿಮ್ಮ ಪ್ರಯಾಣವನ್ನು ತಟಸ್ಥಗೊಳಿಸ್ಬಿಡಿ, ಯಾವುದೇ ವ್ಯವಹಾರಗಳನ್ನು ಈ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ, ಒಂದು ಪ್ರಯಾಣದ ವಿಚಾರ, ಇದನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ, ಅವಾಯ್ಡ್ ಮಾಡಿ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 4 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 54 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 41 ನಿಮಿಷದಿಂದ ರಾತ್ರಿ 8 ಗಂಟೆ 37 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡೋ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ, ಇದನ್ನು ಅನುಸರಣೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ರವಿ ಸಂಕ್ರಮಣ ಆಗ್ತಾ ಇರುವಂತಹ ದಿನ. ಅಂದರೆ ರವಿ, ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಕ್ರಮಣ ಆಗುವಂಥದ್ದು. ಅಂದರೆ ಈ ದಿನದಲ್ಲಿ ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ಇದು ಒಂದು ವಿಶೇಷ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಮಿಥುನ ರಾಶಿಗೆ ಬುಧನ ಪ್ರವೇಶ ಆಗ್ತಾ ಇದೆ. ರಾಶಿಯ ಅಧಿಪತಿಯಾದಂತಹ ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ. ಹಾಗಾಗಿ ಸ್ವಂತ ಮನೆಗೆ ಬುಧ ಹೋದಾಗ ಕೆಲವು ವ್ಯಾಪಾರಿ ವರ್ಗದವರಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಉಂಟಾಗುತ್ತೆ. ಇದನ್ನು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಅಷ್ಟಮಿ ಇರೋದರಿಂದ ದುರ್ಗಾಷ್ಟಮಿಯ ಪೂಜೆಯನ್ನು ಮಾಡುವಂಥ ಒಂದು ವಿಶೇಷ ದಿನ ಕೂಡ. ಇನ್ನು ಈ ದಿನ ಧೂಮವತಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಹಾಗೆ ವೃಷಭ ವ್ರತವನ್ನು ಆಚರಣೆ ಮಾಡುವಂಥ ಒಂದು ದಿನ ಕೂಡ. ಹಾಗಾಗಿ ಬಹಳ ವಿಶೇಷವಾಗಿ ಈ ದಿನವನ್ನು ನೀವು ನಿಮ್ಮ ಕುಲದೇವರ ಆರಾಧನೆಗೆ, ಕುಲದೇವರ ದರ್ಶನಕ್ಕೆ ಬಳಸ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಾವು ಎಷ್ಟೋ ಕೆಲಸ ಕಾರ್ಯಗಳನ್ನು ಮಾಡುವಾಗ ಬೇರೆಯವರನ್ನು ಆಶ್ರಯ ಮಾಡಬೇಕು, ಬೇರೆಯವರ ಅಭಿಪ್ರಾಯವನ್ನು ಪಡ್ಕೊಳ್ಬೇಕು, ಅವರ ಸಹಕಾರವನ್ನು ಪಡ್ಕೊಳ್ಬೇಕು. ಹಾಗೆ ಅವರು ಯಾವ ಸಮಯದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ ಮೊದಲು. ಯಾಕೆಂದರೆ ನಮ್ಮ ಸಮಸ್ಯೆಗೆ ಸೂಕ್ತವಾಗಿ ಸ್ಪಂದಿಸುವಂಥ ವ್ಯಕ್ತಿ ಇವರೇ ಅಂತ ಹೇಳಿ ನಾವು ಗುರುತಿಸ್ಕೊಂಡಾಗ ಅವರಿಂದ ನಮಗೆ ಯಾವ ರೀತಿಯ ಸಹಾಯ ಸಹಕಾರಗಳು ಸಿಕ್ಕತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಿ ಆ ವ್ಯಕ್ತಿಯ ಜೊತೆಯಲ್ಲಿ ಮಾತಾಡ್ತೇವೆ. ಹಾಗೆ ಭಗವಂತನ ಅನುಗ್ರಹ ಇದ್ದರೆ ಆ ವ್ಯಕ್ತಿಯ ಭೇಟಿ ಕೂಡ ಸುಗಮವಾಗಿ ಆಗುತ್ತೆ. ವ್ಯಕ್ತಿಯಿಂದ ಬರಬೇಕಾಗಿರುವಂತಹ ಸಹಾಯ ಸಹಕಾರಗಳು ಸಕಾಲಕ್ಕೆ ಒದಗಿ ಬರುತ್ತೆ.
ಹಾಗೆ ನಾವು ಆ ವ್ಯಕ್ತಿಯನ್ನು ನೋಡಿ ಮಾತಾಡುವಂಥ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಅನುಭವಗಳು ಉಂಟಾಗುತ್ತೆ. ಏನಂದರೆ, ಕೆಲವರು ನೇರವಾಗಿ ಮಾತಾಡ್ತಾರೆ, ಕೆಲವರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ, ಕೆಲವರು ಸುತ್ತಲೂ ನೋಡ್ತಾ ಮಾತಾಡುವಂಥದ್ದಿದೆ. ಇನ್ನು ಕೆಲವರ ದೃಷ್ಟಿ ಕೆಳಗಿರುತ್ತೆ ಮಾತಾಡುವಾಗ, ಹಾಗಾಗಿ ಅವರು ತಲೆ ಎತ್ತಿ ಮಾತಾಡಲ್ಲ. ಇಂತಹ ಒಂದು ವಿಚಿತ್ರವಾದ ವಿಶೇಷವಾದಂತಹ ಸ್ವಭಾವಗಳನ್ನು ನಾವು ವ್ಯಕ್ತಿಗಳಲ್ಲಿ ನೋಡ್ತೇವೆ. ಹಾಗಾಗಿ ನೀವು ಒಮ್ಮೆ ಜ್ಞಾಪಿಸ್ಕೊಳ್ಳಿ, ಯಾರು ನಿಮ್ಮ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲ್ಲ, ಎಲ್ಲೋ ನೋಡ್ತಾ ಮಾತಾಡ್ತಾರೆ, ನೆಲದ ಕಡೆ ತಿರುಗಿ ಮಾತಾಡ್ತಾರೆ, ಆಕಾಶ ನೋಡ್ತಾ ಮಾತಾಡ್ತಾರೆ, ತಿರುಗಿ ಸುತ್ತಮುತ್ತ ಚಂಚಲವಾಗಿ ನೋಡ್ತಾನೆ ಮಾತಾಡುವಂಥದ್ದು ಕೂಡ ಇದೆ. ಹಾಗಾಗಿ ಅಂಥ ವ್ಯಕ್ತಿಗಳು ಜೀವನದಲ್ಲಿ ಯಾವ ರೀತಿಯ ಗ್ರಹಕ್ಕೆ ಒಳಪಟ್ಟಿದ್ದಾರೆ, ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ನಿಮಗೆ ಬಹಳ ಸುಲಭವಾಗಿ ಹೇಳೋದಾದರೆ, ಈ ಚಲನಚಿತ್ರದಲ್ಲಿ ನಟನೆ ಮಾಡುವಂಥವರು ನಟ ನಟಿಯರು ನಿಮಗೆ ಗೊತ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ವಿಭಿನ್ನವಾದಂತಹ ಒಂದು ವಿನ್ಯಾಸ ಇದೆ, ಸ್ಟೈಲ್ ಇದೆ. ಹಾಗಾಗಿ ಇಂಥ ಮಾತು ಹೀಗೆ ಬಂದಿದೆ ಅಂತ ಹೇಳಿದ್ರೆ ಅವರು ಹೀಗೆ ಇರ್ತಾರೆ, ಅವರ ಬಾಡಿ ಲ್ಯಾಂಗ್ವೇಜ್ ಹೀಗೆ ಇರುತ್ತೆ ಅನ್ನುವಂಥ ಊಹೆ ನಮ್ಮೆಲ್ಲರದ್ದು ಕೂಡ. ಹಾಗಾಗಿನೇ ಇಲ್ಲಿ ಗ್ರಹ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಆ್ಯಕ್ಟರ್ ಇದ್ದಾಗೆ. ಅಂದರೆ ಪರ್ಟಿಕ್ಯುಲರ್ ಸ್ಟೈಲ್ ಅನ್ನುವಂಥದ್ದು ಪ್ರತಿ ಗ್ರಹಕ್ಕೂ ಇರುತ್ತೆ. ಹೇಗೆ ಪ್ರತಿ ಆ್ಯಕ್ಟರ್ಗೂ ಒಂದು ಸ್ಟೈಲ್ ಇದೆಯೋ ಅದೇ ರೀತಿ ಗ್ರಹಕ್ಕೂ ಕೂಡ ಒಂದು ಸ್ಟೈಲ್ ಅನ್ನುವಂಥದ್ದು ಇದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಜಾತಕದಲ್ಲಿ ಚಂದ್ರ ಮತ್ತು ಗುರು ಇವರಿಬ್ಬರು ಕೂಡ 360 ಡಿಗ್ರಿ ತಮ್ಮ ಸುತ್ತಲೂ ಕೂಡ ನೋಡ್ತಾರೆ. ಅಂದರೆ ಈ ಗ್ರಹಗಳು ಪೂರ್ವಾಗ್ರಹ ಪೀಡಿತ ಅಥವಾ ಪ್ರಿಜುಡೀಸ್ ಆಗಲ್ಲ. ಇನ್ನು ಎದುರಿನವರ ಜೊತೆ ಬಹಳ ಇಂಟರ್ಯಾಕ್ಟ್ ಆಗಿ ಮಾತಾಡುವಾಗ ಅವರದ್ದೇ ಭಾಷೆ, ಅವರದ್ದೇ ಒಂದು ಅರಿವು, ಅವರದ್ದೇ ಆದಂತಹ ಒಂದು ವ್ಯವಹಾರ ಇರುತ್ತೆ. ವಿಶೇಷ ಅಂತ ಹೇಳಿದ್ರೆ ಸುಳ್ಳನ್ನು ಸಹಿಸಲ್ಲ ಇವರು. ಇನ್ನು ಜಾತಕದಲ್ಲಿ ಚಂದ್ರ ಗುರು ಸ್ಟ್ರಾಂಗ್ ಇದ್ದಾಗ ಈ ಮಾತು ಅನುಭವಕ್ಕೆ ಬರುತ್ತೆ. ಇವರು ಸುತ್ತಮುತ್ತಲೂ ಕೂಡ ನೋಡಿಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನು ಕೇತುವಿಗೆ ಕಣ್ಣಿಲ್ಲ. ಜಾತಕದಲ್ಲಿ ಕೇತು ಸ್ಟ್ರಾಂಗ್ ಆಗಿದ್ದರೆ ದೃಷ್ಟಿಹೀನ ಕಾರಣ ಅಂತರ್ಮುಖಿ ಆಗಿರ್ತಾರೆ, ದಿವ್ಯ ಶಕ್ತಿಯನ್ನು ಹೊಂದಿರ್ತಾರೆ. ಇನ್ನು ಕೇತುವಿಗೆ ಅಹಂ ಅನ್ನುವಂಥದ್ದು ಇಲ್ಲ. ಹೀಗಾಗಿ ಅವರು ಯಾವುದೇ ರೀತಿಯ ಒಂದು ಪ್ರಭಾವ ಇದ್ದರೂ ಕೂಡ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಲ್ಲ. ಕೇತು ಅಂದರೆ ಅಸಾಂಪ್ರದಾಯಿಕವಾದಂಥ ವೈಚಾರಿಕತೆ ಇರುವಂಥವ್ರು, ನಿಷ್ಣಾತ ಬುದ್ಧಿಯನ್ನು ಹೊಂದಿರುವಂಥವ್ರು. ಹಾಗಾಗಿ ಕೇತು ಸ್ಟ್ರಾಂಗ್ ಆಗಿದ್ದರೆ ಅಂತರ್ಮುಖಿಯಾಗಿ ವ್ಯವಹಾರ ಮಾಡ್ತಾರೆ. ಇನ್ನು ರಾಹು ಮತ್ತು ಶನಿ ಕೆಳಗೆ ನೋಡಿ ಮಾತಾಡುವಂಥವ್ರು. ಅಂದರೆ ಇವರು ತುಂಬ ರಹಸ್ಯವನ್ನು, ಸೀಕ್ರೆಟನ್ನು ಮೇಂಟೈನ್ ಮಾಡುವಂಥವ್ರು. ಅರ್ಧ ತೆರೆದ ಕಣ್ಣು ಮತ್ತು ಕಲ್ಪನಾ ಶಕ್ತಿಯನ್ನು ರಾಹು ಹೇಳ್ತಾನೆ. ಶನಿ ತುಂಬ ಸ್ಟ್ರಾಂಗ್ ಆಗಿದ್ದಂಥವರು ಹೆಚ್ಚು ಇನ್ಸೆಕ್ಯೂರಿಟಿಯನ್ನು ಹೊಂದಿರ್ತಾರೆ. ಭಯ ಜಾಸ್ತಿ ಅವರಿಗೆ. ವ್ಯವಹಾರ ಮಾಡಬೇಕಿದ್ರೂ ಭಯದಲ್ಲೇ ಮಾಡ್ತಾ ಇರ್ತಾರೆ. ಇನ್ನು ರಾಹು ಮತ್ತು ಶನಿಗೆ ಮಲ್ಟಿ ಟಾಸ್ಕ್ ಅನ್ನುವಂಥದ್ದು ಮಾಡಲಿಕ್ಕಾಗಲ್ಲ. ಇವರು ಮೆಥಾಡಿಕಲ್ ಆಗಿ ಮಾಡಬೇಕು. ಕನ್ಸಿಸ್ಟೆನ್ಸಿ ಆಗಿದ್ದಾಗ ಮಾತ್ರ ಕೆಲಸಗಳನ್ನು ಮುಂದುವರಿಸ್ತಾರೆ. ಇನ್ನು ರಾಹು ಮತ್ತು ಶನಿಗೆ ಸ್ಪರ್ಶದಿಂದ ಅರಿವು ಇರುತ್ತೆ. ಹೀಗಾಗಿ ಕೆಲವು ಗ್ರಹಗಳು ಸ್ಟ್ರಾಂಗ್ ಇದ್ದಂಥವರು. ಹೀಗಾಗಿ ಈ ಗ್ರಹಗಳು ಸ್ಟ್ರಾಂಗ್ ಆಗಿ ಇದ್ದರೆ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಾತಾಡ್ತಾರೆ. ಕೆಲವೊಮ್ಮೆ ಅಪ್ಪಿಕೊಂಡು ಮಾತಾಡ್ತಾರೆ, ತಬ್ಬಿಕೊಂಡು ಮಾತಾಡ್ತಾರೆ. ಏಕೆಂದರೆ ಅವರಿಗೆ ಸ್ಪರ್ಶ ಸಂವೇದನೆ ಇವರ ಗುಟ್ಟು. ಇನ್ನು ಬುಧ ಮತ್ತು ಶುಕ್ರ ಆಜುಬಾಜು ನೋಡುವಂಥವ್ರು. ಮಹತ್ವದ ವಿಷಯದ ಮೇಲೆ ಗಮನ, ಜೊತೆಗೆ ಆಜುಬಾಜು ನೋಡಿಕೊಂಡು ಇವರು ಮಾತಾಡುವಂಥವ್ರು. ಹೀಗಾಗಿ ಇವರು ಮಲ್ಟಿ ಟಾಸ್ಕರ್ ಆಗಿರ್ತಾರೆ. ಅಂದರೆ ಬುಧ ಮತ್ತು ಶುಕ್ರ ಸ್ಟ್ರಾಂಗ್ ಆಗಿದ್ದರೆ ಜಾತಕದಲ್ಲಿ ಇವರಿಗೆ ಶಬ್ದ ಸಂವೇದನೆ ಹೆಚ್ಚಾಗಿರುತ್ತೆ. ಹೀಗಾಗಿ ಇವರು ಸದಾಕಾಲ ಹಾಡನ್ನು ಹೇಳ್ಕೊಳ್ಳುವಂಥದ್ದು, ಹಾಡುಗಳನ್ನು ಗುನುಗುವಂಥದ್ದು, ಧ್ವನಿ ಮೇಲೆ ಇವರೇ ಅಂತ ಹೇಳಿ ಇವರಿಗೆ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ರವಿ ಮತ್ತು ಮಂಗಳ ಅಂದರೆ ನೇರ, ದಿಟ್ಟ. ಹೀಗಾಗಿ ಇವರು ಸ್ಟ್ರಾಂಗ್ ಆಗಿದ್ದರೆ ಜಾತಕದಲ್ಲಿ ಮುಖಾಮುಖಿ ಮಾತಾಡ್ತಾರೆ. ಇವರಿಗೆ ದೃಶ್ಯ ಸಂವೇದನೆ ಹೆಚ್ಚಾಗಿರುತ್ತೆ. ಅಂದರೆ ಇವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥವ್ರು. ಹಾಗಾಗಿ ಈ ಗ್ರಾಫಿಕ್ಸ್ ಆಗಲಿ, ಈ ಡಿಸೈನ್ ಮಾಡುವಂಥದ್ದು, ಇಮೇಜಸ್ಗೆ ಹೆಚ್ಚು ಪರಿಗಣಿಸಲ್ಪಡುವಂಥವ್ರು. ಇವರು ವಿಜುವಲ್ ಮೆಮೊರಿಯನ್ನು ಹೆಚ್ಚು ಹೊಂದಿರ್ತಾರೆ. ಇವರು ಆಶಾವಾದಿಗಳಾಗಿರ್ತಾರೆ. ಹಾಗೆ ಬಹಿರ್ಮುಖಿ ಕೂಡ, ಅಂದರೆ ಹೆಚ್ಚು ಮಾತಾಡೋಂಥವ್ರು. ಹಾಗೆ ನಿಮ್ಮ ಜಾತಕವನ್ನು ಈಗ ನೋಡಿಕೊಂಡು ನಿಮಗೆ ಯಾವ ಗ್ರಹ ಉಚ್ಚವಾಗಿದೆ, ಯಾವುದು ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಯಾವ ರೀತಿಯಲ್ಲಿ ನಿಮ್ಮ ಸ್ವಭಾವ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ರಿ. ಹಾಗಾಗಿ ಇಂಥ ಅಮೂಲ್ಯವಾದ ವಿಚಾರಗಳನ್ನು ತಿಳ್ಕೊಳ್ತಾ ಇರಿ. ನಿಮ್ಮ ಜಾತಕವನ್ನು ನೀವೇ ಪರಿಶೀಲನೆ ಮಾಡ್ಕೊಳ್ತಾ ಇರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ.
ಇದರಿಂದ ನಿಮ್ಮ ಸ್ವಭಾವ ಹೇಗಿದೆ ಅಂತ ಹೇಳಿ ನಿಮಗೆ ನೀವೇ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ಬಂಧುಗಳೇ. ಈ ದಿನ ವಿಶೇಷ ದಿನ ಅಂತ ಹೇಳಿದ್ವಿ. ಏಕೆಂದರೆ ಮಿಥುನ ರಾಶಿಗೆ 2 ಪ್ರಬಲವಾದಂತಹ ಗ್ರಹಗಳು ಪ್ರವೇಶ ಮಾಡ್ತಾ ಇರುವಂಥದ್ದು. ಒಂದು ಬುಧ ಪ್ರವೇಶ ಮಾಡಿದ್ರೆ ಮತ್ತೊಂದು ರವಿಯ ಪ್ರವೇಶ ಕೂಡ ಈ ಮಿಥುನ ರಾಶಿಯಲ್ಲಿ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ದಿನವನ್ನು ಸಂಕ್ರಮಣ ದಿನ ಅಥವಾ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ. ಏಕೆಂದರೆ ಈ ಸೂರ್ಯನ ಚಿಹ್ನೆ ಬದಲಾವಣೆಯ ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡಲಾಗುವಂಥದ್ದು. ಹಾಗೆ ಸೂರ್ಯ ಪ್ರತಿ ತಿಂಗಳು ಕೂಡ ತನ್ನ ರಾಶಿಯನ್ನು ಬದಲಾಯಿಸ್ತಾ ಇರ್ತಾನೆ. ಇನ್ನು ಜ್ಯೋತಿಷ್ಯವನ್ನು ಅನುಸರಣೆ ಮಾಡುವಂಥವರು ವಿಶೇಷವಾಗಿ ಪ್ರಕೃತಿಯನ್ನು ಪೂಜೆ ಮಾಡಲಿಕ್ಕೆ, ಹಿರಿಯರನ್ನು ಪೂಜೆ ಮಾಡಲಿಕ್ಕೆ ಈ ಸಂಕ್ರಮಣವನ್ನು ಆಚರಣೆ ಮಾಡ್ತಾ ಇದ್ರು. ಹಾಗಾಗಿ ಈ ರಾಶಿ ಚಕ್ರ ಅಥವಾ ರಾಶಿ ಚಕ್ರವನ್ನು 12 ಚಿಹ್ನೆಗಳು ಅಥವಾ ರಾಶಿಗಳಾಗಿ ವಿಂಗಡಿಸಿರುವಂಥದ್ದು ಈ ಕಾರಣಕ್ಕಾಗಿಯೇ ಅಂದರೆ ಸೂರ್ಯ ಹೊಸ ರಾಶಿಗೆ ಹೋದಾಗ ಅದನ್ನು ಸಂಕ್ರಮಣ ಅಥವಾ ಸಂಕ್ರಾಂತಿ ಹೇಳಿ ಕರೆಯುವಂಥದ್ದು. ಹಾಗೆ ಈ ಸಂಕ್ರಾಂತಿಯ ದಿನ ತರ್ಪಣಾದಿಗಳನ್ನು ಕೊಡಬೇಕು ಹಿರಿಯರಿಗೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ವಿವಿಧ ಸಂಕ್ರಮಣಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಪ್ರತಿ ತಿಂಗಳು ಸೂರ್ಯ ತನ್ನ ರಾಶಿಯನ್ನು ಬದಲಾವಣೆ ಮಾಡಿದ್ರೆ ಅದನ್ನು ಮಾಸಿಕ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಸೂರ್ಯನ ಸಂಕ್ರಮಣವನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇಲ್ಲಿ ಉಭಯ ರಾಶಿಗಳು ಅಂತಿದೆ, ಮಿಥುನ, ಕನ್ಯಾ, ಧನಸ್ಸು ಮತ್ತು ಮೀನ. ಏಕೆಂದರೆ ಇಲ್ಲಿ ಮಿಥುನ ಮತ್ತು ಮೀನಾಗೆ ಬುಧ ಗ್ರಹ ಅಧಿಪತಿಯಾಗಿದ್ದರೆ ಧನುರಾಶಿ ಮತ್ತು ಮೀನರಾಶಿಗೆ ಗುರುಗ್ರಹ ಅಧಿಪತಿಯಾಗಿರುತ್ತೆ. ಹಾಗಾಗಿ ಇದನ್ನು ಉಭಯ ರಾಶಿ ಅಂತ ಹೇಳಿ ಕರೆಯುವಂಥದ್ದು. ಈ ರಾಶಿಗಳಿಗೆ ಏನಾದರೂ ಸೂರ್ಯ ಪ್ರವೇಶ ಮಾಡಿದ್ರೆ ಅದನ್ನು ಷಡ್ಮಿತಿಮುಖಿ ಸಂಕ್ರಾಂತಿ ಅಥವಾ ಶಂಕರಮನ್ ಸಂಕ್ರಾಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಸೂರ್ಯ ಮೇಷ ಅಥವಾ ತುಲಾ ರಾಶಿಗೆ ಪ್ರವೇಶ ಮಾಡಿದ್ರೆ ಅದನ್ನು ವಿಷುವ ಸಂಕ್ರಾಂತಿ ಅಥವಾ ಸಂಪತ್ ಸಂಕ್ರಾಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಆಯನ ಸಂಕ್ರಮಣ ಅಂತ ಇದೆ. ಅಂದರೆ ಸೂರ್ಯ ಮಕರ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದ್ರೆ ಅದನ್ನು ಆಯನ ಸಂಕ್ರಮಣ ಅಂತ ಹೇಳಿ ಕರೀತಾರೆ. ಏಕೆಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ ಅದನ್ನು ಉತ್ತರಾಯಣ ಅಂತ ಹೇಳಿ ಕರೀತಾರೆ. ಇನ್ನು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ್ರೆ ಅದನ್ನು ದಕ್ಷಿಣಾಯನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇವೆರಡು ಆಯನ ಸಂಕ್ರಾಂತಿಗಳು. ಇನ್ನು ವಿಷ್ಣುಪಾದಿ ಸಂಕ್ರಾಂತಿ ಅಂತ ಇದೆ. ಇದು ಸ್ಥಿರ ರಾಶಿಗಳಿಗೆ ಅಂದರೆ ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭ ಈ ಸ್ಥಿರವಾಗಿರುವಂಥ ರಾಶಿಗಳಿಗೆ ಸೂರ್ಯ ಪ್ರವೇಶ ಮಾಡಿದ್ರೆ ಇದನ್ನು ವಿಷ್ಣುಪಾದಿ ಸಂಕ್ರಾಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಪುಣ್ಯಕಾಲ ಅನ್ನುವಂಥದ್ದು ಒಂದಿದೆ. ಏನಂದರೆ ಸೂರ್ಯ ಹೊಸ ರಾಶಿಗೆ ಪ್ರವೇಶ ಮಾಡಿದಾಗ 6:30 ಗಂಟೆಗಳ ಮೊದಲು ಮತ್ತು ನಂತರದ ಅವಧಿಯನ್ನು ಪುಣ್ಯಕಾಲ ಅಂತ ಹೇಳಿ ಕರೀತಾರೆ. ಇದು ಅಶುಭ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಮೊದಲ 6 ಗಂಟೆಯನ್ನು ಮತ್ತು ನಂತರದ 6 ಗಂಟೆ ಸಮಯ ಏನಿದೆ ಇದನ್ನು ಸ್ವಲ್ಪ ಶುಭ ಕಾರ್ಯ ಆರಂಭ ಮಾಡಲಿಕ್ಕೆ ಬಳಸಬಾರದು. ಹಾಗಾಗಿ ಈ ಅವಧಿಯಲ್ಲಿ ಪೂರ್ವಜರನ್ನು ಪೂಜೆ ಮಾಡಬೇಕು, ಶ್ರಾದ್ದ ಮಾಡಬೇಕು, ತರ್ಪಣ ಮಾಡಬೇಕು, ಹಾಗೆ ಎಳ್ಳನ್ನು ದಾನ ಮಾಡಬೇಕು. ಎಳ್ಳು ನೀರನ್ನು ತರ್ಪಣದ ರೂಪದಲ್ಲಿ ಹಿರಿಯರಿಗೆ ಕೊಡಬೇಕು, ಗತಿಸಿರುವಂಥವ್ರಿಗೆ ಅನ್ನುವಂಥದ್ದಿದೆ. ಹಾಗಾಗಿ ಈ ಸೂರ್ಯ ಸಂಕ್ರಮಣದ ನಿಖರವಾದ ಸಮಯದಿಂದ ಆಚೆಗೇ ನಾವು ಶುಭ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡಬೇಕು. ಇನ್ನು ಈ ಸಂಕ್ರಮಣ ಪುಣ್ಯಕಾಲ ಅಂತ ಹೇಳಿ ಕರೆಯಲ್ಪಡುವಂಥ ಈ ಒಂದು ಅವಧಿ ಏನಿದೆ ಇದು ರಾಶಿಚಕ್ರ ಚಿಹ್ನೆಗೆ ಸೂರ್ಯನ ಪರಿವರ್ತನೆ ಆಗುವಂಥದ್ದು. ಇದು ಸುತ್ತಲೂ ಕೂಡ ಮಂಗಳಕರವಾದಂಥ ಒಂದು ಸಮಯವನ್ನು ಸೂಚಿಸುತ್ತೆ. ಇದು ಹಾಗೆ ಸೂರ್ಯ ಧನಾತ್ಮಕ ಶಕ್ತಿಯನ್ನು ಹೊರಸೂಸುವಂಥವನು. ಹಾಗಾಗಿನೇ ಈ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮತ್ತು ಆತ್ಮಾವಲೋಕನಕ್ಕೆ ಸೂಕ್ತವಾದಂಥ ಸಮಯ ಇದು, ಈ ಸೂರ್ಯ ಸಂಕ್ರಮಣದ ಸಮಯ. ಇನ್ನು ಈ ಸೂರ್ಯ ಸಂಕ್ರಮಣ ಆಗುವಂಥ ಸಮಯದಲ್ಲಿ ಸೂರ್ಯನ ಶಕ್ತಿ ಅಧಿಕವಾಗಿರುತ್ತೆ, ತುಂಬ ಇರುತ್ತೆ. ಹಾಗಾಗಿನೇ ಈ ಸೂರ್ಯ ಸಂಕ್ರಮಣದ ದಿನದಂದು ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳೇನು ಅನ್ನುವಂಥದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಆಧ್ಯಾತ್ಮಿಕವಾದಂಥ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳುವಂಥದ್ದು. ಧ್ಯಾನ, ಪ್ರಾರ್ಥನೆ, ಯೋಗ ಮತ್ತು ಇತರ ಆಧ್ಯಾತ್ಮಿಕ ಚಟುವಟಿಕೆಗಳು ಈ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿ ಅಂತ ಹೇಳ್ತಾರೆ. ಹಾಗಾಗಿನೇ ಈ
ಸೂರ್ಯ ಸಂಕ್ರಮಣದ ಸಂದರ್ಭದಲ್ಲಿ ಇದನ್ನು ನೀವು ಅನುಸರಣೆ ಮಾಡ್ಬೋದು. ಇನ್ನೊಂದು ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು. ಆತ್ಮಾವಲೋಕನ ಮತ್ತು ವೈಯಕ್ತಿಕ ಗುರಿಗಳನ್ನು ಸಾಧಿಸಲಿಕ್ಕೆ ಈ ಪುಣ್ಯ ಕಾಲವನ್ನು ಸೂಕ್ತ ಕ್ಷಣ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದಿದೆ. ಇನ್ನು ದತ್ತಿ ಕಾರ್ಯಗಳನ್ನು ಮಾಡುವಂಥದ್ದು. ಈ ಪುಣ್ಯ ಕಾಲದಲ್ಲಿ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ದಯೆಯ ಕಾರ್ಯಗಳನ್ನು ಮಾಡುವಂಥದ್ದು, ಹಾಗೆ ಸ್ವಯಂ ಸೇವಕತ್ವ ವಿಶೇಷವಾಗಿ ಪುಣ್ಯಕರ ಅಂತ ಹೇಳಿ ಪರಿಭಾವಿಸಿದ್ದಾರೆ. ಇನ್ನು ಶುಭ ಆರಂಭಗಳು. ಈ ಅವಧಿಯಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡುವಂಥದ್ದು, ಹಾಗೆ ಹೊಸ ಉದ್ಯಮಗಳನ್ನು ಆರಂಭ ಮಾಡುವಂಥದ್ದು, ಹೊಸ ಪ್ರಯಾಣವನ್ನು ಪ್ರಾರಂಭ ಮಾಡುವಂಥದ್ದು ಮಂಗಳಕರ ಅಂಥೇಳಿ ಪರಿಗಣಿಸಲ್ಪಟ್ಟಿದೆ. ಇನ್ನು ಈ ಸಂಕ್ರಮಣ ಪುಣ್ಯ ಕಾಲದಲ್ಲಿ ಆಚರಣೆಗಳು ಹೇಗಿರುತ್ತೆ? ಪವಿತ್ರ ನದಿಗಳು ಅಥವಾ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವಂಥದ್ದು. ಇದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಇಲ್ಲಿ ಸಿದ್ಧಗೊಳಿಸುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದಾಗಲಿ ಅಥವಾ ಬರುವಂತಹ ಅಡಚಣೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಹೊಂದಾಣಿಕೆಯ ಸ್ವಭಾವವಾಗಲಿ ಬಹಳ ವಿಶೇಷವಾಗಿ ಸೂರ್ಯ ಸಂಕ್ರಮಣದಿಂದ ಬರುತ್ತೆ. ಇನ್ನು ದಾನ ಮತ್ತು ದಯೆಯ ಕಾರ್ಯಗಳನ್ನು ಅಭ್ಯಾಸ ಮಾಡುವಂಥವರು ವಿಶೇಷವಾಗಿ ಈ ಪುಣ್ಯಕಾಲದ ಸಮಯದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ದಾನ ಧರ್ಮಾದಿಗಳನ್ನು ಯಥೇಚ್ಛವಾಗಿ ಮಾಡಬೇಕು. ಇನ್ನು ಕೆಲವು ವ್ಯಕ್ತಿಗಳು ಆಧ್ಯಾತ್ಮಿಕ ಶಿಸ್ತಿನ ರೂಪವಾಗಿ ಪುಣ್ಯಕಾಲದ ಸಮಯದಲ್ಲಿ ಉಪವಾಸ ಮಾಡುವಂಥದ್ದು ಕೂಡ ಇದೆ. ನಿರ್ದಿಷ್ಟ ಆಹಾರವನ್ನು ಮಾತ್ರ ತೆಗೆದುಕೊಳ್ಳುವಂಥವ್ರು. ಹಾಗೆ ಈ ಸೂರ್ಯ ಸಂಕ್ರಮಣದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಕಾರ್ಯಕ್ರಮಗಳು ಕೂಡ ನಡೀತಾ ಇರುತ್ತೆ. ಹಾಗೆ ಮನುಷ್ಯ ಶಾಂತಿಯುತವಾಗಿ, ಸದೃಢವಾಗಿ, ಆರೋಗ್ಯಪೂರ್ಣವಾಗಿ ಇರಬೇಕು ಅಂತ ಹೇಳಿದ್ರೆ ಈ ವಿಶೇಷ ಸಂದರ್ಭಗಳಲ್ಲಿ ಪುಣ್ಯಕಾಲದ ಅನುಸರಣೆಯನ್ನು ಮಾಡಬೇಕು. ಹಾಗಾಗಿ ಯಾವ ಯಾವ ಸಂದರ್ಭದಲ್ಲಿ ಸೂರ್ಯ ಯಾವ ರಾಶಿಗೆ ಹೋಗ್ತಾ ಇದ್ದಾನೆ, ಅದರ ಗಳಿಗೆ ಏನು, ಸಮಯ ಏನು ಅನ್ನೋಂಥದ್ದನ್ನು ತಿಳ್ಕೊಂಡು ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು, ಪ್ರಯಾಣವನ್ನು ಅನುಸಂಧಾನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ, ಬಿಡುವಿಲ್ಲದ ದಿನ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇದ್ದರೆ ಅತ್ಯಂತ ಚಾಲೆಂಜಿಂಗ್ ಆಗಿರುವಂಥ ಕೆಲಸಗಳು ಎದುರಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಸೋಮಾರಿ ಆದವರಿಗೆ ಈ ದಿನದ ಕೆಲಸಗಳಲ್ಲ. ಹಾಗಾಗಿನೇ ಈ ದಿನದ ಕೆಲಸ ಮಲ್ಟಿ ಟಾಸ್ಕಿಂಗ್ ಆಗಿ ಇರುವಂಥದ್ದು. ಅಂದರೆ ಏಕಕಾಲಕ್ಕೆ 2-3 ಕೆಲಸ ಕಾರ್ಯಗಳನ್ನು ನಿಭಾಯಿಸಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಇದೆ, ಅಂಥ ಒಂದು ಒತ್ತಡ ಇದೆ. ಆದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯುವಂತಹ ಸಂದರ್ಭದಲ್ಲಿ ಕೆಲವರಿಂದ ಅಡೆತಡೆಗಳು ಬರುವಂಥದ್ದು ಇದೆ. ಹಾಗಾಗಿ ಅಂತಹ ಒಂದು ಋಣಾತ್ಮಕವಾದಂತಹ ವ್ಯಕ್ತಿಗಳನ್ನು ಆದಷ್ಟು ದೂರ ಇಡಬೇಕು. ಹಾಗಾಗಿನೇ ಬಹಳ ಕಾನ್ಷಿಯಸ್ ಆಗಿ ಈ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಆರಂಭ ಮಾಡಿ. ಇನ್ನು ಈ ದಿನ ನಿಮ್ಮ ಮನದಾಳದಂತೆ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆಗಳು ಉಂಟಾಗುವಂತಹ ಸಂದರ್ಭ ಇದೆ. ನೀವು ಅಂದುಕೊಂಡಂತಹ ಬದಲಾವಣೆಗಳನ್ನು ನೋಡ್ತೀರಿ. ಹಾಗೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ, ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಹಾಗಾಗಿ ನ್ಯಾಯಾಲಯದಲ್ಲಿ ಇಂತಹ ಪ್ರಕರಣಗಳಿದ್ದರೂ ಕೂಡ ಸ್ವಲ್ಪ ಶ್ರಮಪಟ್ಟರೆ ಕೆಲವು ಉತ್ತಮವಾದಂಥ ವರಹದಲ್ಲಿ ನೀವು ಈ ಒಂದು ಪ್ರಯತ್ನವನ್ನು ಮುಂದುವರಿಸಿದ್ರೆ ಈ ದಿನವೇ ನಿಮಗೆ ಒಳ್ಳೆಯ ಫಲಿತಾಂಶ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಯಶಸ್ವಿ ಆಗ್ತೀರಿ. ಹಾಗಾಗಿ ಹಿರಿಯರ ಆದರ್ಶಗಳನ್ನು, ಅವರ ಮಾರ್ಗದರ್ಶನವನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿರ್ಣಾಯಕವಾದಂತಹ ಒಂದು ವಿವಾದಕ್ಕೆ ತೆರೆ ಎಳೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಧನಾತ್ಮಕವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ಗಾದೆ ಒಂದು. ಇಲ್ಲ ಅಂತ ಹೇಳಿದ್ರೆ ನೋವನ್ನು ಉಂಡ್ರೆ ಮುಂದೆ ಉತ್ತಮ ಫಲ ಇದೆ ಅನ್ನುವಂಥ ಹಿರಿಯರ ಮಾತೇನಿದೆ ಅದು ನನಸಾಗುವಂಥದ್ದು. ಕನಸು ನಿಮಗೆ ವಿಶೇಷವಾಗಿ ಬರುತ್ತೆ. ಆ ಕಲ್ಪನೆ ಇದೆ, ಊಹೆ ಇದೆ. ಹಾಗೆ ಜೀವನದಲ್ಲಿ ಮುಂದೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ವಿಚಾರವಂತರಾಗಿ ಮಾತಾಡ್ತೀರಿ. ಅಷ್ಟೇ ಒಂದು ಮನಸ್ಸಿನ ಕನಸು ಕೂಡ ಇರುವಂಥದ್ದು. ಹಾಗಾಗಿ ಈ ದಿನ ಅಂತಹ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ಕಷ್ಟಪಟ್ಟುಬಿಡಿ, ಮುಂದೆ ನೀವು ಸುಖವಾಗಿರ್ತೀರಿ. ಅಂದರೆ ನೀವು
ಪ್ರಾರಂಭದಲ್ಲೇ ಸುಖ ಬೇಕು ಅಂತ ಹೇಳಿ ಬಯಸೋ ಜಾಯಮಾನ ಅಲ್ಲ. ಮೊದಲು ಕೆಲಸದಿಂದ ಬರುವಂತಹ ಫಲಿತಾಂಶ, ಆ ಪ್ರಾಡಕ್ಟ್ ಏನಿದೆ ಅದು ಸುಖವನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ಕೆಲವರು ಬರೀ ಸುಖಕ್ಕೆ ಹಾತೊರಿತಾರೆ, ಕೆಲಸ ಮಾಡಬಾರ್ದು ಸುಖ ಬೇಕು ಅಂಥೇಳಿ. ಆದರೆ ನೀವು ಕೆಲಸವನ್ನು ಮಾಡ್ತೀರಿ, ಸುಖವನ್ನು ಕೂಡ ಅನುಭವಿಸುವಂಥದ್ದು ಈ ದಿನ ಇರುತ್ತೆ. ಇನ್ನು ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಅದು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ವಿವಾದಗಳು ಇರಲ್ಲ. ಇನ್ನು ಆತ್ಮವಿಶ್ವಾಸದಿಂದ ಹೊಸ ವ್ಯವಹಾರಗಳನ್ನು ಮುಂದುವರಿಸಿ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಆದಾಯದ ವಿಚಾರದಲ್ಲಿ ಈ ದಿನ ಅದೃಷ್ಟ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ನಿಮ್ಮ ಆದಾಯವನ್ನು ನೋಡಿಕೊಂಡು ನಿಮ್ಮ ಕಮಿಟ್ಮೆಂಟ್ಗೆ ನೀವು ಒಪ್ಕೊಳ್ಬೇಕಾಗತ್ತೆ. ಹಾಗೆ ಯಾವುದೇ ದಾಖಲೆ ಪತ್ರಗಳನ್ನು ಈ ದಿನ ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ, ಏಕೆಂದರೆ ಅವು ಕಳೆದು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ಒಂದು ಹಠದಕ್ಕೆ ನಿಮಗೆ ಸ್ವಲ್ಪ ಬೇಸರ ಆಗುತ್ತೆ. ಎಷ್ಟೇ ಅವರನ್ನು ಕನ್ವಿನ್ಸ್ ಮಾಡಿದ್ರೂ ಕೂಡ ಹಠದ ಸ್ವಭಾವ ಇರುವಂಥದ್ದು. ಹಾಗಾಗಿನೇ ಸ್ವಲ್ಪ ಬೇಸರದಲ್ಲಿ ಈ ದಿನ ಇರಬೇಕಾಗತ್ತೆ. ಇನ್ನು ನಿಮ್ಮ ತಾಯಿಯವರ ಕಡೆ, ತಾಯಿ ಸ್ಥಾನದಲ್ಲಿರುವಂಥವರ ಕಡೆ ಸ್ವಲ್ಪ ಗಮನ ಕೊಡಿ. ಅವರ ಬೇಕು ಬೇಡಗಳನ್ನು ಗಮನಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆತ್ಮವಿಶ್ವಾಸದಿಂದ ಮುಂದುವರಿಸುವಂಥ ಸಂದರ್ಭ ಇದೆ. ಹಾಗೆ ಯಾವುದೇ ವಿಚಾರದಲ್ಲಾಗಲಿ, ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಬಹಳ ವಿವೇಚನೆಯಿಂದ ಮುಂದುವರಿತೀರಿ. ಏಕೆಂದರೆ ಈ ದಿನ ಬುದ್ಧಿವಂತಿಕೆ, ನಿಮ್ಮ ಅನುಭವ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಆಂತರಿಕ ಬದಲಾವಣೆಗಳು ಕಂಡುಬರುವಂತಹ ಸಂದರ್ಭ ಇದೆ. ಹಾಗಾಗಿ ನೀವು ಬಯಸ್ತಾ ಇದ್ದಂತಹ ಒಂದು ಬದಲಾವಣೆ ನಿಮಗೆ ಈ ದಿನ ಒದಗಿ ಬರುವಂಥದ್ದು. ಇದು ಸಂತೋಷದ ಸಮಯ. ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಕೋಪವನ್ನು ನಿಯಂತ್ರಣ ಮಾಡಿಕೊಂಡ್ರೆ, ನಿಮ್ಮ ಗುರಿ ಯಾವುದು ಅನ್ನೋಂಥದ್ದನ್ನು ಆಗಾಗ್ಗೆ ನೀವು ಮನನ ಮಾಡ್ಕೊಳ್ತಾ ಇದ್ದರೆ ಈ ದಿನ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಬೇರೆಯವರ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು ಅಥವಾ ಅವರಲ್ಲಿ ಮನಸ್ತಾಪ ಮಾಡಿಕೊಂಡು ದೂರ ಉಳಿಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇದು ಮನಃಶಾಂತಿಗೆ ತೀವ್ರ ಭಂಗವನ್ನು, ಧಕ್ಕೆಯನ್ನು ತರುವಂಥದ್ದಾಗುತ್ತೆ. ಹಾಗೆ ಈ ದಿನ ಆರೋಗ್ಯದ ವಿಚಾರ ಬಹಳ ಚೆನ್ನಾಗಿದೆ, ಅಂದರೆ ಚೇತರಿಕೆ ಇದೆ. ಅದಕ್ಕಾಗಿಯೇ ಕೆಲವೊಂದು ವಿಶೇಷ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಕೂಡ ಮನಸ್ಸಿನಲ್ಲಿರುತ್ತೆ. ಇನ್ನು ವಿದೇಶದಲ್ಲಿ ಅಧ್ಯಯನ ಮಾಡಬೇಕು ಅಥವಾ ಪರಸ್ಥಳದಲ್ಲಿ ಅಧ್ಯಯನ ಮಾಡಬೇಕು ಅಂದ್ಕೊಳ್ಳೋವಂಥವ್ರಿಗೆ ಒಳ್ಳೆಯ ಸಮಯ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ತೀರಿ. ಈ ದಿನ ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆಯನ್ನು ಈ ದಿನ ಮಾಡಿ. ಹಾಗೆ ಶಿವಾಲಯಕ್ಕೆ ಈ ದಿನ ಸ್ವಲ್ಪ ಹೂವನ್ನು ನೀವು ಅರ್ಚನೆಗೆ ಕೊಟ್ಟು ಬನ್ನಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ, ಅಂದರೆ ಬೆಳಗಿನ ಸಮಯ ಸ್ವಲ್ಪ ಒತ್ತಡಗಳಿರುತ್ತೆ. ಏನೋ ಒಂದು ಕೆಲಸ ಕಾರ್ಯದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಕೆಲಸದಲ್ಲಿ ವಿಶೇಷ ಆಸಕ್ತಿ ಇರುತ್ತೆ. ಹಾಗೆ ಕೆಲವು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡುವಂಥ ಉತ್ಸಾಹದಲ್ಲಿ ಇರ್ತೀರಿ. ಇನ್ನು ಮನೆಗೆ ಬೇಕಾದಂಥ ಪದಾರ್ಥಗಳಿರಲಿ, ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಈ ದಿನ ಖರೀದಿ ಮಾಡಿ ತರುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗಾಗಿ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು, ಕುಟುಂಬಸ್ಥರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಬೇಕು ಅಂತ ಹೇಳಿದ್ರೆ ಇಂತಹ ಕೆಲಸಗಳನ್ನು ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಆದೇಶವನ್ನು ಒಪ್ಪಿ ನಡ್ಕೊಳ್ಳುವಂಥವರು ಕೂಡ ಇದ್ದಾರೆ. ಅಂದರೆ ಅಧಿಕಾರಿ ವರ್ಗದವರಿಗೆ ಈ ದಿನ ಉತ್ತಮವಾದಂತಹ ಒಂದು ದಿನ. ನಿಮ್ಮ ಆದೇಶವನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಅಥವಾ ಅದರಿಂದ ಕೆಲವೊಂದು ಶಿಸ್ತನ್ನು ತರಲಿಕ್ಕೆ ಈ ದಿನ ಪ್ರಯತ್ನ, ಅದು ಒಳ್ಳೆಯ ಫಲವನ್ನು ಕೂಡ ಕೊಡುತ್ತೆ. ಹಾಗೆ ಈ ದಿನ ವಿದ್ಯಾರ್ಥಿಗಳು ಅಭ್ಯಾಸಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟರೆ ಖಂಡಿತ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಅದರಲ್ಲೂ ಮಧ್ಯಾಹ್ನದ ನಂತರದ ಅವಧಿ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರ್ಬೋದು. ಎಲ್ಲ ಒಂದು ಕಡೆ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಏನನ್ನು ಹೇಳಬೇಕು ಅಂತಿದ್ದರೂ ಅದನ್ನು ನೇರವಾಗಿ ಹೇಳೋವಂಥದ್ದನ್ನಾಗಲಿ ನೀವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ.
ಕಮ್ಯುನಿಕೇಷನ್ ಈ ದಿನ ಸ್ವಲ್ಪ ಕೈ ಕೊಡುತ್ತೆ ನಿಮಗೆ. ಹಾಗೆ ಕೆಲವೊಂದು ವಿಚಾರದಲ್ಲಿ ಭಾರಿ ಕಂದಕಗಳು ಇರುವಂಥದ್ದು, ಅಂದರೆ ಅಂತರ ಜಾಸ್ತಿ ಇದೆ. ಅವರಿಗೆ ನೀವು ಕನ್ವಿನ್ಸ್ ಮಾಡಬೇಕು, ಅವರನ್ನು ಸರಿದಾರಿಗೆ ತರಬೇಕು, ಅವರನ್ನು ಕೂಡ ನಿಮ್ಮ ಒಂದು ಲೂಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಅಂಥ ವಿಚಾರಗಳನ್ನು ಸದ್ಯಕ್ಕೆ ಕೈ ಬಿಟ್ಬಿಡಿ. ಯಾವ ಕೆಲಸಗಳು ನಿಮ್ಮಿಂದ ಆಗುತ್ತೆ, ಯಾವುದರಲ್ಲಿ ತೃಪ್ತಿ ನಿಮಗೆ ಸಿಕ್ಕತ್ತೆ ಅಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿನೇ ಬೆಳಗಿನ ಅವಧಿಯಲ್ಲೇ ಈ ದಿನ ನಿಮ್ಮ ಕಾರ್ಯಕ್ರಮದ ಪಟ್ಟಿಯನ್ನು ಸ್ಮರಣೆ ಮಾಡ್ಕೊಳ್ತೀರಿ. ಈ ದಿನ ಆಗಬೇಕಾಗಿರುವಂಥ ಕೆಲಸ, ಮುಂದೆ ಭವಿಷ್ಯದಲ್ಲಿ ಆಗಬೇಕಾಗಿರುವಂಥ ಕೆಲಸ, ಇದರ ಪೂರ್ವ ಸಿದ್ಧತೆ ಹೇಗೆ ಏನು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಒಟ್ಟಾರೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹೇಗೆ ಇನ್ವಾಲ್ವ್ ಆಗಬೇಕು, ಯಾರ ಸಹಾಯ ಪಡ್ಕೊಳ್ಬೇಕು, ಯಾರಿಂದ ಆ ಕೆಲಸ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಬಹಳ ಚೆನ್ನಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸು ನಿಮ್ಮದು. ಏಕೆಂದರೆ ನಿಮ್ಮ ಕಲ್ಪನೆ, ನಿಮ್ಮ ಕನಸು ಇದನ್ನು ಸಾಕಾರಗೊಳಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀರಿ. ಹಾಗೆ ಈ ದಿನ ಕೆಲವೊಂದು ವ್ಯಾಪಾರದಲ್ಲಿ ಆತಂಕದ ಛಾಯೆ ನಿಮಗೆ ಕಾಣಿಸ್ಬೋದು. ಎಲ್ಲೋ ಒಂದು ಕಡೆ ಸೋಲಾಗ್ಬೋದು, ಎಲ್ಲೋ ಅವಮಾನ ಆಗುತ್ತೆ, ಹಾಗೆ ಹಾಕಿದ ಬಂಡವಾಳ ವಾಪಸ್ಸು ಬರಲ್ಲ, ನಷ್ಟ ಆಗುತ್ತೆ ಇತ್ಯಾದಿ ವಿಚಾರಗಳು ಮನಸ್ಸಿನಲ್ಲಿ ಆಗಾಗ್ಗೆ ಬರ್ತಾ ಇರುತ್ತೆ. ಅಂಥದ್ದನ್ನು ಸ್ವಲ್ಪ ನಿಗ್ರಹ ಮಾಡಿಕೊಳ್ಳಿ, ನಿಯಂತ್ರಣ ಮಾಡಿಕೊಳ್ಳಿ. ಭಗವಂತನ ಮೇಲೆ ಭಾರ ಹಾಕಿ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಮಾಡಿ. ಹಾಗೆ ನೀವು ಯಾವುದೇ ಕೆಲಸಕ್ಕೆ ಈ ದಿನ ಮುಂದೆ ಹೋದರೂ ಕೂಡ ಸ್ತ್ರೀಯರ ವಿಶೇಷವಾದಂತಹ ಒಂದು ನೆರವು ನಿಮಗೆ ಇರುತ್ತೆ. ಹಾಗಾಗಿ ನಿಮ್ಮ ಬೆನ್ನೆಲುಬು ಅಂತ ಹೇಳಿದ್ರೆ ನಿಮ್ಮ ಸ್ತ್ರೀ ವರ್ಗದವರು. ಹಾಗಾಗಿ ಅವರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಮ್ಮೆ ಬೇಸರ ಬರಬಹುದು, ಏಕೆಂದರೆ ನಿಮ್ಮ ಸಂಗಾತಿಯ ನಡವಳಿಕೆ ನಿಮಗೆ ಇಷ್ಟ ಆಗದೇ ಇರ್ಬೋದು. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ಸಂದರ್ಭ. ಇದರ ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಿ ಸ್ವಲ್ಪ ಎಡವಟ್ಟಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಸೋಲು ನಷ್ಟ ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ಫಲಿತಾಂಶ ಏನೇ ಇದ್ದರೂ ಧೈರ್ಯಗೆಡಬೇಡಿ, ಅಂದರೆ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಈ ನಿಕಟವರ್ತಿಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದು ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರ, ಇದನ್ನು ಆದಷ್ಟು ನೀವು ಮುಂದಕ್ಕೆ ಹಾಕಬೇಕು. ಇಲ್ಲ ಅಂಥ ವ್ಯವಹಾರಗಳನ್ನು ನೀವು ಆದಷ್ಟು ಕೈ ಬಿಟ್ಬಿಡಬೇಕು. ಇನ್ನು ಈ ದಿನ ನಿಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಪೂರ್ವ ಸಿದ್ಧತೆಗಳು ಸಮರ್ಪಕವಾಗಿಲ್ಲ. ಇದರಿಂದ ಕೆಲವೊಮ್ಮೆ ಪರದಾಡುವಂಥ ಪರಿಸ್ಥಿತಿಗಳು ಬರಬಹುದು. ಸ್ವಲ್ಪ ಜಾಗ್ರತೆ. ಅದರಲ್ಲೂ ಈ ದಿನದಲ್ಲಿ ನೀರಿನ ವಿಚಾರವಾಗಲಿ ಅಥವಾ ವಿದ್ಯುತ್ತಿನ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇಲ್ಲಿ ನಿಮಗೆ ಏನೋ ಒಂದು ತೊಂದರೆ ಅವಘಡ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವೈದ್ಯರ ಸಲಹೆಯನ್ನು ಕೇಳುವಂಥದ್ದು, ಮನೆ ಮದ್ದನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗಬಹುದು. ಇನ್ನು ಇತರರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ವಾಗ್ವಾದಗಳನ್ನು ಯುಕ್ತಿಯಿಂದ ನಿವಾರಣೆ ಮಾಡಿಕೊಳ್ಬೇಕು. ಭಿನ್ನಾಭಿಪ್ರಾಯಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಹಾಗಾಗಿ ಯಾವುದೇ ವಿಚಾರ ಬೆಳೆಯದಂತೆ ನೋಡಿಕೊಳ್ಳಿ. ಅಲ್ಲಿ ನಿಮ್ಮ ಜಾಣತನವನ್ನು ಪ್ರದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪೂಜೆ ಮಾಡಿ, ಆರಾಧನೆ ಮಾಡಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬದಲಾವಣೆಯ ದಿನ. ನೀವು ಅಂದುಕೊಂಡಂಥ ಬದಲಾವಣೆಯನ್ನು ಮಾಡ್ತೀರಿ. ಅಂಥ ಒಂದು ಸಾಮರ್ಥ್ಯ ಇದೆ. ಬೇರೆಯವರ ನೆರವು ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತಹ ಕೆಲಸವೊಂದು ಈ ದಿನ ಪೂರ್ಣವಾಗುತ್ತೆ. ಮನಸ್ಸಿಗೆ ತೃಪ್ತಿಯನ್ನು ಕೂಡ ತರುತ್ತೆ. ಹಾಗೆ
ಕೆಲವು ವ್ಯಕ್ತಿಗಳ ಸ್ವಭಾವವನ್ನಾಗಲಿ ಅವರು ನಿಮ್ಮಿಂದ ಬಯಸುವಂಥ ಒಂದು ಸಹಕಾರವನ್ನಾಗಲಿ ಸ್ವಲ್ಪ ತೂಗಿ ನೋಡಬೇಕಾಗತ್ತೆ. ಆ ವ್ಯಕ್ತಿಯ ಆಂತರ್ಯ ಹೇಗಿದೆ, ಅವರ ಸೈಕಾಲಜಿ ಏನು ಅನ್ನುವಂಥ ವಿಚಾರಗಳನ್ನು ಜವಾಬ್ದಾರಿಯುತವಾಗಿ ನೀವು ನೋಡಲೇಬೇಕು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರವನ್ನು ನಿಮ್ಮ ಮೂಗಿನ ನೇರಕ್ಕೆ ಮಾತಾಡಬೇಡಿ. ಅಕ್ಕಪಕ್ಕ ನೋಡಬೇಕು, ಬಂಧು ಬಾಂಧವರನ್ನು ಗಮನಿಸಬೇಕು, ನೆರೆಹೊರೆಯವರನ್ನು ಪರಿಗಣಿಸಬೇಕು. ಆಗ ಮಾತ್ರ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮೌನವಾಗಿರುವಂಥದ್ದು ತುಂಬ ಸೂಕ್ತ. ಇನ್ನು ವ್ಯಾಪಾರ ವ್ಯವಹಾರ, ನಿಮ್ಮ ಹಣಕಾಸಿನ ಚಟುವಟಿಕೆ ಚೆನ್ನಾಗಿದೆ, ಪ್ರಗತಿದಾಯಕವಾಗಿದೆ. ಅದಕ್ಕಾಗಿ ಹೆಚ್ಚು ಶ್ರಮ ಪಟ್ಟಿದ್ದೀರಿ, ತುಂಬ ಇನ್ವೆಸ್ಟ್ ಕೂಡ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಇದ್ದೀರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲಸದಲ್ಲಿ ಯಾವುದೇ ಒಂದು ಜಟಿಲ ಪರಿಸ್ಥಿತಿ ಉಂಟಾದಾಗ ಪರಿಣಿತರ ಸಲಹೆಯನ್ನು ಪಡ್ಕೊಳ್ಬೇಕು, ತಜ್ಞರ ಒಂದು ಸಹಕಾರವನ್ನು ಪಡ್ಕೊಂಡು ಮುಂದುವರಿಬೇಕಾಗುತ್ತೆ. ಹಾಗಾಗಿ ಏಕಾಏಕಿ ನೀವೇ ತೀರ್ಮಾನಕ್ಕೆ ಬರಬೇಡಿ. ಇನ್ನು ಯಾರಾದರೂ ಒಬ್ಬರು ನಿಮ್ಮ ಜೊತೆಗಿದ್ದರೆ ನಿಮ್ಮ ಒಂದು ಸ್ವಭಾವವೇ ಬೇರೆ ರೀತಿಯಲ್ಲಿ ಇರುತ್ತೆ, ಧನಾತ್ಮಕವಾಗಿರುತ್ತೆ, ಶಕ್ತಿ ಇರುತ್ತೆ, ಆಲೋಚನೆಗಳು ಚೆನ್ನಾಗಿರುತ್ತೆ. ನಾಳೆಗಾಗಿ ಬದುಕಬೇಕು ಅನ್ನುವಂಥ ಒಂದು ಈ ಜೀವನದ ಆಸಕ್ತಿ ಏನಿದೆ ಅದು ಹೆಚ್ಚಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಏನು ಮನಸ್ಸಿಗೆ ತಂದುಕೊಳ್ತೀರೋ ಅದೆಲ್ಲವೂ ಕೂಡ ಸಾಕಾರವಾಗುತ್ತೆ. ಒಳ್ಳೆಯದನ್ನು ಆಲೋಚನೆ ಮಾಡಿ, ಒಳ್ಳೆಯ ಜನರ ಸಹವಾಸ ಮಾಡಿ, ಹಾಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ತಂಡದ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕ್ರಿಯಾಶೀಲವಾಗಿರುವಂಥ ದಿನ, ತುಂಬ ಆಕ್ಟಿವ್ ಆಗಿರುವಂಥ ದಿನ. ಕೆಲಸದಲ್ಲಿ ಚುರುಕು, ಕೆಲಸದಲ್ಲಿ ಆಸಕ್ತಿ, ಕೆಲಸದಲ್ಲಿ ಏನೋ ಒಂದು ರೀತಿಯ ಮೋಡಿ, ಹಾಗೆ ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಅದಕ್ಕೆ ಒಂದು ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥದ್ದು ಇದೆ. ಕೆಲಸವನ್ನು ಇಷ್ಟಪಡ್ತೀರಿ, ಹೋಲಿಕೆ ಇಲ್ಲ. ಹಾಗಾಗಿನೇ ಈ ದಿನ ಸಂತೃಪ್ತಿಯ ಜೀವನ ನಿಮ್ಮದಾಗಿರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರ ಸಹಮತದಿಂದ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಇದ್ದಬದ್ದಂತಹ ಒಂದು ವಿಚಾರಗಳನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದು, ಅದಕ್ಕೆ ಬೇಕಾದಂತಹ ಒಂದು ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಬಹಳ ಜವಾಬ್ದಾರಿ ಇದೆ, ಅದರಲ್ಲೂ ಮನೆಯ ಜವಾಬ್ದಾರಿ. ಸ್ತ್ರೀಯರಾಗಿದ್ದರೆ ಮನೆಯ ಒತ್ತಡಗಳೇ ಈ ದಿನ ಜಾಸ್ತಿ ಆಗುವಂಥದ್ದು. ಮನೆ ಕೆಲಸ, ಮನೆ ಮಂದಿಯನ್ನು ನೋಡಿಕೊಳ್ಬೇಕು. ಇನ್ನು ಮಕ್ಕಳ ವಿಚಾರವಾಗಿ ಸ್ವಲ್ಪ ಆಲೋಚನೆ ಮಾಡಬೇಕು. ನಿಮ್ಮ ಸ್ವಂತ ಆರೋಗ್ಯದ ಕಡೆ ಗಮನ ಕೊಡಬೇಕು. ನೋಡಿ, 1-2-10 ಕೆಲಸ ಕಾರ್ಯಗಳನ್ನು ಈ ದಿನ ನೀವು ನಿರ್ವಹಣೆ ಮಾಡುತ್ತೆ. ಹಾಗಾಗಿ ಈ ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇದೆ. ಆದರೆ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಹೆಸರಿದೆ, ನಾಯಕತ್ವದ ಸ್ಥಾನಮಾನ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಮನೆ ಮಂದಿಯನ್ನು ಪಕ್ಕಕ್ಕಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇದು ದಿಟ್ಟವಾದಂತಹ ಹೆಜ್ಜೆ, ಧೈರ್ಯದ ಹೆಜ್ಜೆ. ಇದನ್ನು ನೀವು ಯಾವತ್ತೂ ಕೂಡ ಅನುಸರಣೆ ಮಾಡ್ತಾನೆ ಇರಬೇಕು. ಇನ್ನು ಚಾಡಿಕೋರರಿಂದ ಸ್ವಲ್ಪ ದೂರ ಇರಬೇಕು. ಯಾಕೆಂದರೆ ನಿಮ್ಮ ಬಗ್ಗೆ ಬೇರೆಯವರಲ್ಲಿ ಹೇಳ್ತಾರೆ, ಬೇರೆಯವರ ಬಗ್ಗೆ ನಿಮಗೆ ಬಂದು ಹೇಳುವಂಥದ್ದು ಇದೆ. ಅಂಥವ್ರನ್ನ ಅವಾಯ್ಡ್ ಮಾಡಲೇಬೇಕಾಗತ್ತೆ ಈ ದಿನ. ಏಕೆಂದರೆ ನೀವು ಚಾಡಿ ಮಾತನ್ನು ಕೇಳಿ ಈ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ತೀರಿ. ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಯೂಟರ್ನ್ ಆಗುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿದ್ದರೂ ಕೂಡ ಏನೋ ಒಂದನ್ನು ಸಾಧನೆ ಮಾಡುವಂಥ ಹಠ ಇದೆ. ಹಾಗೆ ಈ ದಿನ ಬೇರೆಯವರಿಗೆ ಉಪಕಾರ ಮಾಡುವಂಥದ್ದು, ನೆರವು ಕೊಡುವಂಥದ್ದು, ಇದರ ಬಗ್ಗೆ ಹೆಚ್ಚು ಗಮನ ಇದೆ. ಮನೆಯ ಕೆಲಸ ನಿಂತರೂ ಪರವಾಗಿಲ್ಲ, ನಿಮ್ಮನ್ನು ನಂಬಿರುವಂಥವರು ಈ ದಿನ ಸಂತೃಪ್ತಿಯಾಗಿರಬೇಕು ಅನ್ನೋವಂಥ ಒಂದು ಅಜೆಂಡಾ ಇದೆ. ಹಾಗೆ ಈ ದಿನ ಕೌಟುಂಬಿಕ ಜೀವನದಲ್ಲಿ ಅಲ್ಪ ಸ್ವಲ್ಪ ಬೇಸರಗಳು ಇರುವಂಥದ್ದು. ಏಕೆಂದರೆ ಸಕಾಲಕ್ಕೆ ಕೆಲಸ ಆಗಲ್ಲ, ಇರುವಂಥ ತೊಂದರೆ ನಿವಾರಣೆಯಾಗಿಲ್ಲ. ಹಾಗೆ ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡಿ ತರುವಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ನಿಧಾನ ಆಗ್ತಾ ಇದೆ. ಇಂತಹ ಸಣ್ಣ ಪುಟ್ಟ ವಿಚಾರಗಳು ಈ ದಿನ ಮನಸ್ಸನ್ನು ತುಂಬ ಬಾಧಿಸುತ್ತೆ. ಹಾಗೆ ಈ ದಿನ ಹಗಲುಗನಸು ಕಾಣಬೇಡಿ. ಏಕೆಂದರೆ ಯಾವುದು ಪ್ರಾಕ್ಟಿಕಲ್ ಆಗಿರುತ್ತೋ ಅಂಥದ್ದನ್ನು ಆಲೋಚನೆ ಮಾಡಿ ಅದನ್ನು ಮೆಟೀರಿಯಲೈಸ್ ಮಾಡಿಕೊಳ್ಳಿಕ್ಕೆ
ನೀವು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಹಣದ ಅವಶ್ಯಕತೆ ಇದೆ. ಮಕ್ಕಳಿಗಾಗಿ ಹಣವನ್ನು ಹೊಂದಿಸಬೇಕು, ಮಕ್ಕಳ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಬೇಕು ಅನ್ನುವಂಥ ಅಭಿಲಾಷೆ ಈ ದಿನ ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಕುಟುಂಬ ವರ್ಗದವರ, ಬಂಧುಗಳ, ಬಾಂಧವರ ನೆರವನ್ನು ಕೋರುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಇನ್ನು ಹೆಚ್ಚಿನ ಮಾನಸಿಕ ಒತ್ತಡ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಕೆಲಸಗಳು ಇದ್ದದ್ದೇ, ಆದರೆ ಅದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ಒಂದು ವಿವೇಚನೆಯನ್ನು ಇಟ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕಡಿಮೆ ಒತ್ತಡಗಳು ಇರುತ್ತೆ. ಸಹಕಾರ ತತ್ವ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಾಗೆ ಸಹೋದ್ಯೋಗಿಗಳ ನೆರವು ನಿಮಗೆ ಒದಗಿ ಬರುವಂಥದ್ದು. ಇನ್ನು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ನಿಮಗೆ ಸಕಾಲದಲ್ಲಿ ಬರುತ್ತೆ. ಹಾಗಾಗಿ ಆಗುವಂಥ ಒಂದು ಪ್ರಮಾದ ಕೈ ತಪ್ಪುತ್ತೆ. ಇನ್ನು ನಷ್ಟಗಳು ಕೂಡ ಈ ದಿನ ನಿವಾರಣೆ ಆಗುವಂಥದ್ದು. ಹಾಗಾಗಿನೇ ಹಿರಿಯರ ಮಾತನ್ನು ಕೇಳಿದ್ರೆ ಯಾರಿಗೂ ಕೂಡ ಮೋಸ ಆಗಲ್ಲ, ಜಯಪ್ರಾಪ್ತಿಯಾಗುತ್ತೆ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನಂಬಿಕೆ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿರುವಂಥ ಹಳೆಯ ಸಾಮಗ್ರಿಗಳನ್ನು ವಿಲೆ ಮಾಡುವಂಥ ಒಂದು ಮನಸ್ಸಾಗುತ್ತೆ. ಆದರೆ ಈ ದಿನ ಮಾಡಬೇಡಿ, ನಾಳೆ ಅಥವಾ ನಾಳಿದ್ದು ಈ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ತುಂಬ ಉತ್ತಮ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಅದು ಶುಭ ಕಾರ್ಯ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಕಾರ್ಯ ಇದ್ದರೂ ಕೂಡ ಅದರ ಪೂರ್ವ ಸಿದ್ಧತೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ನೀವು ಸ್ವಂತ ನಿರ್ಧಾರಕ್ಕೆ ಬದ್ಧರಾಗಬೇಕು. ನಿಮ್ಮ ಹಿತಶತ್ರುಗಳ ಕಾಟದಿಂದ ನೀವು ರಕ್ಷಣೆಯನ್ನು ಪಡ್ಕೊಳ್ಬೇಕು. ಹಾಗೆ ದೂರದ ಪ್ರಯಾಣ ಏನಾದರೂ ಇದ್ದರೆ ಅದು ಅಷ್ಟೊಂದು ಶುಭ ಲಾಭವನ್ನು ತರಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ಈ ದಿನ ಅಳುಕಿನ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ತೊಂದರೆಗೆ ದಾರಿಯಾಗುತ್ತೆ. ಹಾಗಾಗಿ ದಿಟ್ಟವಾದ ನಿರ್ಧಾರಗಳನ್ನು ಕೈಗೊಳ್ಳಿ, ಧೈರ್ಯದಿಂದ ನಿರ್ಧಾರಗಳನ್ನು ಕೈಗೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಅಭದ್ರತೆ ಕಾಣುವಂಥದ್ದು, ಏನೋ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಬರುತ್ತೆ. ಆದರೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡ್ರೆ ಅದು ಕೂಡ ನಿಮಗೆ ಧನಾತ್ಮಕವಾಗಿ ಪರಿಗಣಿಸಲ್ಪಡುತ್ತೆ. ಹಾಗಾಗಿನೇ ಈ ದಿನ ಏನನ್ನೇ ಯೋಚನೆ ಮಾಡಿ, ಏನೇ ಕೆಲಸವನ್ನು ಮಾಡಿ 4 ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ಹೊರುವಂಥ ಸಿದ್ಧತೆಯಲ್ಲಿ ಇರ್ತೀರಿ. ಹೊಸದಾಗಿ ಬಂದಿದೆ, ಸಂತೋಷ ಇದೆ, ಕ್ಯೂರಿಯಾಸಿಟಿ ಇದೆ, ಕುತೂಹಲ ಇದೆ. ಆದರೆ ಈ ದಿನ ಕೆಲಸ ಕಾರ್ಯಗಳು, ಅದರಲ್ಲೂ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಅನುಭವದ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಏಕಾಏಕಿ ಈ ದಿನ ಯಾವುದೇ ತೀರ್ಮಾನಕ್ಕೆ ಬರಬೇಡಿ. ಜೊತೆಗೆ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಸೂಕ್ತ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆಗಳು ಇರಲ್ಲ, ಇದ್ದರೂ ಕೂಡ ಬಹಳ ಕಡಿಮೆ ಇರುವಂಥದ್ದು, ನಗಣ್ಯವಾಗಿ ಇರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಂತ ನಿರ್ಧಾರಗಳಿಗೆ ಬದ್ಧರಾಗಬೇಕು. ಅದರಲ್ಲೂ ವ್ಯಾಪಾರ, ವ್ಯವಹಾರ, ಸ್ವಂತ ಬಿಸ್ನೆಸ್ಸಲ್ಲಿ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಳುಕಿನ ಮನಸ್ಸಿನಿಂದ ಈ ದಿನ ಅರ್ಧಂಬರ್ಧ ಮನಸ್ಸಿನಿಂದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ನಿಮಗೆ ಯಾವುದು ಧನಾತ್ಮಕವಾಗಿ ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯೋ ಆ ಕೆಲಸಗಳಿಗೆ ಮಾತ್ರ ನೀವು ಕೈ ಹಾಕುವಂಥದ್ದು ಕ್ಷೇಮ. ಹಾಗೆ ಈ ದಿನ ನಿಮ್ಮ ಪ್ರೀತಿ, ನಿಮ್ಮ ಒಂದು ಪ್ರೇಮದ ವಿಚಾರಗಳು ನಿಮ್ಮನ್ನು ಉತ್ಸಾಹದ ತುದಿಯಲ್ಲಿ ನಿಲ್ಲಿಸುತ್ತೆ. ತುಂಬ ಈ ದಿನ ಎನರ್ಜೆಟಿಕ್ ಆಗಿ ಇರ್ತೀರಿ. ಹಾಗೆ ನಿಮ್ಮ ಸಂಗಾತಿಗೆ ನಿಮ್ಮ ಮನೋವೇದನೆಯನ್ನಾಗಲಿ, ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನಾಗಲಿ ಕನ್ವೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇದೆ. ಇದು ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಅನಾವಶ್ಯಕವಾದಂತಹ ಗಂಡಾಂತರದ ಪರಿಸ್ಥಿತಿಗೆ ಎಡೆ ಕೊಡಬೇಡಿ. ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳಿಂದ ತೊಂದರೆಗಳಾಗ್ಬೋದು, ಎಡವಟ್ಟಾಗ್ಬೋದು. ಅದನ್ನು ಬಿಟ್ಟರೆ ಈ ದಿನ ಸಾಮಾನ್ಯವಾಗಿ ನಿಮಗೆ ಉತ್ತಮವಾದಂತಹ ದಿನವಾಗಿರುತ್ತೆ.
ಹಾಗೆ ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡಿ. ಇದೊಂದನ್ನು ಈ ದಿನ ಜ್ಞಾಪಕದಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನಿಮ್ಮ ಅಧಿಕಾರ ವ್ಯಾಪ್ತಿ ಏನಿದೆ ಅದು ಸ್ಥಿರವಾಗಿ ಇರುವಂತಹ ದಿನ. ಹಾಗಾಗಿ ಶಾಶ್ವತವಾದ ಕೆಲಸಗಳನ್ನು ಮಾಡ್ತೀರಿ, ಶಾಶ್ವತವಾದಂಥ ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಕೆಲವು ಹೊಸ ವಿಚಾರಗಳು ಬರುವಂಥದ್ದಿದೆ. ನಾನಾ ಮೂಲೆಗಳಿಂದ ವಿಚಾರಗಳನ್ನು ಸಂಗ್ರಹ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗೆ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಹಳೆಯ ಸ್ನೇಹಿತರ ಸಹಕಾರ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನೀವು ಸಹಾಯ ಬೇಕು ಅಂತ ಕೇಳದೇ ಇದ್ದರೂ ಕೂಡ ನಿಮ್ಮ ಒಂದು ಸ್ಥಿತಿಯನ್ನು ಅರಿತುಕೊಂಡು ಅವರು ಸಹಾಯಕ್ಕೆ ಮುಂದೆ ಬರ್ತಾರೆ. ಅದಕ್ಕಾಗಿಯೇ ಅವರ ಸಹಾಯಕ್ಕೆ ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಆಮ್ಲ ಪಿತ್ತದ ಸ್ವಲ್ಪ ತೊಂದರೆಗಳು ಬರಬಹುದು, ಅನಾರೋಗ್ಯ ಸಮಸ್ಯೆಗಳು ಕಾಡ್ಬೋದು. ಹಾಗಾಗಿ ಈ ಪಿತ್ತ ದೋಷಕ್ಕೆ ಆಗಲಿ ಅಥವಾ ನಿಮ್ಮಲ್ಲಿ ಇರುವಂಥ ಒಂದು ಅಭದ್ರತೆಗಾಗಲಿ ಮದ್ದು ಮದ್ದೆ. ಮನೆಯವರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥದ್ದು, ಮನೆಯವರ ಒಂದು ಪ್ರೀತಿಯನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಹಿರಿಯರು ಹೇಳುವಂಥ ಒಂದು ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಸುಂದರವಾದಂತಹ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳು ಧನಾತ್ಮಕವಾಗಿರಲಿ. ಯಾವುದೇ ಒಂದು ಅವಶ್ಯಕವಾದಂತಹ ಕಾರ್ಯಗಳನ್ನು ಮುಂದಕ್ಕೆ ಹಾಕದೆ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಮುತುವರ್ಜಿಯಿಂದ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಅತ್ಯಂತ ಕಷ್ಟದ ಕೆಲಸವನ್ನು ಕೂಡ ಸುಲಭದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಅದಕ್ಕಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ವಿವೇಕವನ್ನು, ನಿಮ್ಮ ಅನುಭವವನ್ನು ಈ ದಿನ ನೀವು ಮುಂದೆ ಮಾಡಿಕೊಂಡು ಕೆಲಸ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.